ರಾಮನಗರದ ವಲಯದಲ್ಲಿ ದೇವಿಗರಿ ಕ್ರಾಸ್ ಬಳಿ ಇರುವ ಅಯಾನ್ ರೆಸಾರ್ಟ್ ಬಾಹ್ಯವಾಗಿ ಶಾಂತ, ಆದರೆ ಅದು ಒಳಗಡೆ ಅಶಾಂತಿ ತುಂಬಿತ್ತು. ಚಂದ್ರನ ಬೆಳಕಿನಲ್ಲಿ ಬಿಳುಪು ಚುಕ್ಕಿಯಂತೆ ಕಂಗೊಳಿಸುತ್ತಿದ್ದ ಆ ರೆಸಾರ್ಟ್ನಲ್ಲಿ ರಾತ್ರಿ 12 ಗಂಟೆ ತಲುಪುತ್ತಿದ್ದಂತೆ ಮ್ಯಾಸಿಕ್ ಬ್ಲಾಸ್ಟ್ ಆಗಿತ್ತು. ಲೇಸರ್ ಲೈಟ್ಸ್, ಸ್ಮೋಕ್ಸ್ ಹಾಗೂ ನೃತ್ಯ ಮಗ್ನ ಜನ, ಎಲ್ಲವೂ ಪಾರ್ಟಿ ಮಾದಕದಲ್ಲಿತ್ತು. ಆದರೆ ಆ ಕ್ಷಣವೇ ಕತ್ತಲೆಯೊಳಗೆ ಮಿಂಚಿದ ಬಿಳಿ ಕಾರುಗಳ ಸರಮಾಲೆ ರೆಸಾರ್ಟ್ನ ಗೇಟ್ ಬಳಿ ನಿಂತಿತ್ತು. ಬೆಂಗಳೂರು ದಕ್ಷಿಣ ವಿಭಾಗದ ಎಸ್ಪಿ ಶ್ರೀನಿವಾಸ್ ಗೌಡ ಖಡಕ್ ಮುಖಾಭಾವದೊಂದಿಗೆ ಕಾರಿನಿಂದ ಇಳಿದರು. ಟೀಮ್ ಆಪರೇಷನ್ಗೆ ಪ್ರಾರಂಭಿಸಿದರು. ಅವರು ಆದೇಶ ಕೊಟ್ಟ ಕ್ಷಣದಲ್ಲೇ ಪೊಲೀಸರು ಎಲ್ಲ ದಿಕ್ಕಿನಿಂದ ಒಳನುಗ್ಗಿದರು. ಸಂಗೀತ ನಿಂತಿತು, ಕಿರುಚಾಟಗಳು ಕೇಳಿ ಬಂದವು. ನೃತ್ಯ ಮಂಚದ ಮೇಲೆ ಕಂಗೊಳಿಸುತ್ತಿದ್ದ 35 ಯುವತಿಯರು ಮತ್ತು ಅವರೊಂದಿಗೆ ಬಂದಿದ್ದ ಯುವಕರು ಎಲ್ಲರೂ ಅಚ್ಚರಿಯಿಂದ ನಿಂತು ಹೋದರು. ಕಣ್ಣೆದುರಿಗೆ ಮೊಬೈಲ್ಗಳು, ಪೌಡರ್ ಪ್ಯಾಕೆಟ್ಗಳು ಮತ್ತು ಖಾಲಿ ಬಾಟಿಲೆಗಳ ನಡುವೆ ಗೊಂದಲ. ಇದು ಪಾರ್ಟಿಯಲ್ಲ, ಪಾತಕ ಎಂದು ಗೌಡರ ಧ್ವನಿ ಕೂಗಿತ್ತು. ಸಿಕ್ಕಿದೆ, ಅದನ್ನೆಲ್ಲ ನಾವು ಹೆಚ್ಚಿನ ಪರೀಕ್ಷೆಗೆ ಒಳಪಡಿಸಬೇಕು. ಎಲ್ಲರೂ ಕೂಡ ಮೆಡಿಕಲ್ ಎಲ್ಲರಿಗೂ ಮೆಡಿಕಲ್ ಮಾಡಿಸ್ತಾರೆ ಸರ್. ಕೆಲವಷ್ಟು ಜನ ವರ್ಷಕ್ಕೆ ತೊಗೊಂಡಿದ್ದೀರಾ, ಏನು ರೀಸನ್ ಸರ್? ಏನು ಆರ್ಗನೈಸರ್ಸ್ ಇದ್ದಾರೆ, ಜೊತೆಗೆ ಓನರ್ಗಳಿದ್ದಾರೆ, ಅವರನ್ನು ನಾವು ಫರ್ದರ್ ಎಂಕ್ವೈರಿಗೆ ಅವ್ರನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದೀವಿ. ಇನ್ನೇನು ಸ್ಟೂಡೆಂಟ್ಸ್ಗಳು ಹಾಗೂ ಬೇರೆಯವರು ಹೊರಗಡೆಯಿಂದ ಬಂದಿದ್ರು, ಅವ್ರದ್ದೆಲ್ಲರದ್ದು ಏನು ಮೆಡಿಕಲ್ ಪ್ರೊಸೀಜರ್ ಮಾಡಿ ಅವ್ರನ್ನೆಲ್ಲರನ್ನು ನಾವು ಕಳಿಸ್ಕೊಡ್ತೀವಿ. ಸರ್, ಈ ಹಿಂದೆ ಭಾಗಿಯಾಗಿದೆ ಸರ್ ಬೇರೆ ಬೇರೆ ರೀತಿ ಪಾರ್ಟಿಗಳೇನು? ಅವೆಲ್ಲ ಚೆಕ್ ಮಾಡಬೇಕು. ಅವ್ರದ್ದು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ನೋಡಿದ್ರೆ ಈ ಥರದ್ದು ಹಲವಾರು ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಎಲ್ಲಿ ಮಾಡ್ಯಾರ ಏನು ಅಂತೆಲ್ಲ ನಾವು ಹೆಚ್ಚಿನ ತನಿಖೆ ಮಾಡಬೇಕಾಗುತ್ತೆ. ಸರ್, ಅದು ರೆಸಾರ್ಟ್ ಏನು ಸರ್? ಅದು ಯಾವುದೇ ರೀತಿಯಾದಂಥ ಪರಿವಾನಿಗೆ ಪಡೆದಿಲ್ಲ, ಬಟ್ ಹೋಮ್ ಸ್ಟೇ ರೀತಿಯಲ್ಲಿ ಫಂಕ್ಷನ್ ಮಾಡ್ತೀವಿ. ಎಲ್ಲರನ್ನ ವಶಕ್ಕೆ ಪಡೆದು ವಾಹನಗಳಲ್ಲಿ ಹತ್ತಿಸಲಾಗಿತ್ತು. ರಾತ್ರಿಯ ಚಳಿ ಗಾಳಿಗಳಲ್ಲಿ ಸೈರನ್ಗಳ ಶಬ್ದ ಗಂಭೀರವಾಗಿ ಮುಳುಗಿತು. ವೈದ್ಯಕೀಯ ಪರೀಕ್ಷೆಗಾಗಿ ಅವರನ್ನು ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಆದರೆ ಕತೆ ಇಲ್ಲಿಗೆ ಮುಗಿದಿಲ್ಲ. ಪೊಲೀಸರು ಪತ್ತೆ ಹಚ್ಚಿದ ಒಂದು ಮೊಬೈಲ್ನಲ್ಲಿ ಲೈವ್ ಸ್ಟ್ರೀಮ್ ನಡೆಯುತ್ತಿತ್ತು. ಪಾರ್ಟಿಯ ನಿಜವಾದ ಆಯೋಜಕರು ವಿದೇಶದಲ್ಲಿ ಕುಳಿತು ಎಲ್ಲವನ್ನು ವೀಕ್ಷಿಸುತ್ತಿದ್ದರು. ಆದರೆ ಆ ಮೊಬೈಲ್ನಲ್ಲಿನ ಕೋಡ್ಗಳಿಂದ ಎಸ್ಪಿ ಗೌಡ ಅವರಿಗೆ ಮತ್ತೊಂದು ಸುಳಿವು ಸಿಕ್ಕಿತ್ತು. ಈ ರೇವ್ ಪಾರ್ಟಿ ಒಂದು ಮಹಾ ಡ್ರಗ್ ನೆಟ್ವರ್ಕ್ನ ಮುಖವಾಡ ಪಾತ್ರವಾಗಿತ್ತು. ಆ ರಾತ್ರಿ ಬಳಿಕ ರಾಮನಗರದ ಮೌನದ ಹಿಂದೆ ಮುಚ್ಚು ಹಚ್ಚಿದ ದೊಡ್ಡ ಮಾಫಿಯಾ ಚಳುವಳಿಯ ಬಾಗಿಲು ತೆರೆದಿತ್ತು.